ಭೀಕರ ದಾಳಿ. ಇರಾನ್ ಅಣು ಕೇಂದ್ರ, ವಿಜ್ಞಾನಿಗಳು ಹಾಗೂ ಸೇನಾಧಿಕಾರಿಗಳೇ ಟಾರ್ಗೆಟ್. ಅಮೆರಿಕ ಮತ್ತು ಇರಾನ್ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಯುದ್ಧದ ಭೀತಿ. ಇರಾನ್ ಮತ್ತು ಅಮೆರಿಕ ನಡುವೆ ನಡೆಯುತ್ತಿದ್ದ ಬಹು ನಿರೀಕ್ಷಿತ ನ್ಯೂಕ್ಲಿಯರ್ ಡೀಲ್ ಕೊನೆಗೂ ಮುರಿದು ಬಿದ್ದಿದೆ. ಜಾಗತಿಕವಾಗಿ ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಟ್ರಂಪ್ ಮತ್ತು ಖಮೇನಿಗಳ ಮಧ್ಯೆ ಒಮ್ಮತ ಮೂಡಿಲ್ಲ. ಬರ್ತಿ 5 ಸುತ್ತಿನ ಮಾತುಕತೆ ನಂತರ ಎರಡೂ ಕಡೆ ಯಾವುದೇ ಬದಲಾವಣೆ ಕಂಡಿಲ್ಲ. ಅಷ್ಟೇ ಅಲ್ಲದೆ ಈ ರೀತಿ ಮಾತುಕತೆ ಒಪ್ಪಂದ ಮುಂಚೆನೂ ನಡೆದಿತ್ತು. 2002ರಿಂದಲೂ ಇಂಥದ್ದೊಂದು ಮಾತುಕತೆ ಆಗ್ತಾನೆ ಇದೆ. 2009ರ ತನಕ ಎಲ್ಲ ಒಳ್ಳೆ ದಾರಿಲೇ ಸಾಗ್ತಾ ಇತ್ತು. ಆದ್ರೆ 2010ರಲ್ಲಿ ಇರಾನ್ ಈ ಎಲ್ಲ ಮಾತುಕತೆ ಮುರಿದು ಅಣ್ವಸ್ತ್ರ ತಯಾರಿಗೆ ಹೆಜ್ಜೆ ಇಡ್ತು. ಹೀಗಾಗಿ ಅಮೆರಿಕ, ಯುರೋಪ್ ಎಲ್ಲರೂ ಸೇರಿ ಇರಾನ್ ಮೇಲೆ ಸ್ಯಾಂಕ್ಷನ್ ಹೇರಿದ್ರು. ಇದು ಇರಾನ್ನ ಮತ್ತೆ ಕೆರಳಿಸುತ್ತೆ. ಇದರ ಪರಿಣಾಮವಾಗಿ 2015ರಲ್ಲಿ ಮತ್ತೊಂದು ಒಪ್ಪಂದ ಆಯಿತು. ಅಮೆರಿಕ, ಫ್ರಾನ್ಸ್, ಚೈನಾ, ರಷ್ಯಾ, ಬ್ರಿಟನ್, ಜರ್ಮನಿ ಇವರೆಲ್ಲರೂ ಸೇರಿ ಜಾಯಿಂಟ್ ಡೀಲ್ ಮಾಡಿಕೊಂಡ್ರು. ಅದನ್ನ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಕರೆಯಲಾಯಿತು. ಇದರ ಪ್ರಕಾರ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಮಾಡಂಗಿಲ್ಲ, ನಾವು ಇದಕ್ಕೆ ಅವಕಾಶ ಕೊಡಲ್ಲ ಅಂತ ಇವರೆಲ್ಲ ಹೇಳಿದ್ರು. ರಷ್ಯಾ ಮತ್ತು ಚೀನಾ ದೇಶ ಇರಾನ್ ಪರ ವಾದ ಮಾಡ್ತಾ ಇದ್ವು. ಆದ್ರೆ ಈ ಕೂಟಕ್ಕೆ ಇರಾನ್ ಬೆಲೆ ಕೊಡ್ಲೇ ಇಲ್ಲ. ಅವರು ಹೇಗಾದ್ರೂ ಮಾಡಿ ಅಣ್ವಸ್ತ್ರ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಹೀಗಾಗಿ 2018ರಲ್ಲಿ ಟ್ರಂಪ್ ಈ ಒಪ್ಪಂದದಿಂದ ಹಿಂದೆ ಸರಿದ್ರು. ಇರಾನ್ ನಮ್ಮ ಮಾತೇ ಕೇಳ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ಇದ್ರ ಬೆನ್ನಲ್ಲೇ ಅಮೆರಿಕ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಮಾಡ್ಕೋಬಾರ್ದು ಅಂತ ಪ್ರಯತ್ನ ಮಾಡಿದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಅಮೆರಿಕಕ್ಕೆ ಹೇಳ್ತಾ ಇತ್ತು. ಇತ್ತ ಇರಾನ್ ಕೂಡ ನಾವು ಅಣ್ವಸ್ತ್ರ ತಯಾರಿ ಮಾಡ್ತಾ ಇಲ್ಲ, ನಾಗರಿಕ ಉದ್ದೇಶಕ್ಕೆ ಮಾತ್ರ ಯುರೇನಿಯಂ ಬಳಸ್ತಿದೀವಿ ಅಂತ ಹೇಳ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ 5 ರೌಂಡ್ ಮಾತುಕತೆ ಕೂಡ ಆಗಿತ್ತು. 3 ಸಭೆಯವರೆಗೂ ಇದರಲ್ಲಿ ಪಾಸಿಟಿವ್ ಬೆಳವಣಿಗೆ ಇತ್ತು. ಆದ್ರೆ 4 ಮತ್ತು 5ನೇ ಸಭೆಯಲ್ಲಿ ಅಪಸ್ವರ ಎದ್ದಿದೆ. ಆದ್ರೆ ಇಸ್ರೇಲ್ಗೆ ಈ ಮಾತುಕತೆಗಳ ಮೇಲೆ ನಂಬಿಕೆನೇ ಇರಲಿಲ್ಲ. ಅಮೆರಿಕದ ನಿಲುವುಗಳು. ಅಮೆರಿಕದ ವಾದ ಏನಿತ್ತು ಅಂದ್ರೆ ಇರಾನ್ ಒಂದೇ 1 ಗ್ರಾಂ ಕೂಡ ಯುರೇನಿಯಂ ಎನ್ರಿಚ್ ಮಾಡಬಾರ್ದು, ಜಾಗತಿಕ ಸಂಸ್ಥೆಗಳಿಗೆ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂಗಳ ಬಗ್ಗೆ ಆಕ್ಸೆಸ್ ಕೊಡಬೇಕು, ಅಣು ಕಾರ್ಯಕ್ರಮ ಫುಲ್ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ವಾದ ಮಾಡ್ತಾ ಇತ್ತು. ಆದ್ರೆ ಇರಾನ್ ಇದಕ್ಕೆ ಒಪ್ತಾ ಇರಲಿಲ್ಲ. ಅಮೆರಿಕ ಸೇನೆ ಇರಾನ್ ಅಣು ವಿಜ್ಞಾನಿಗಳನ್ನ ಬೀದಿಲ್ಲೇ ಹತ್ಯೆ ಮಾಡಿತು. ಅಲ್ಲಿಂದ ಅಮೆರಿಕ ಮತ್ತು ಇರಾನ್ ನಡುವೆ ದ್ವೇಷ ಹೆಚ್ಚಾಗಿ ಬೈಡನ್ ಅವಧಿಯಲ್ಲಿ ಅಂಥದ್ದೇನೂ ನಡೀಲಿಲ್ಲ. ಆದ್ರೆ ಟ್ರಂಪ್ ಅವಧಿಯಲ್ಲಿ ಅದು ವಿಪರೀತಕ್ಕೆ ಹೋಗಿದೆ. ಟ್ರಂಪ್ ಅಧಿಕಾರಕ್ಕೂ ಬರೋ ಮೊದಲೇ ಇರಾನ್ಗೆ ನರಕ ತೋರಿಸ್ತೀವಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇರಾನ್ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಟ್ಯಾಕ್ ಆಗಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಟ್ರಂಪ್ ಅಧ್ಯಕ್ಷರಾದ ನಂತರ ಅದೇನೂ ಆಗ್ಲಿಲ್ಲ. ಮೊನ್ನೆ ಅಂದ್ರೆ ಗುರುವಾರ ನಡೆದ ಮಾತುಕತೆ ಟ್ರಂಪ್ಗೆ ಅಸಮಾಧಾನ ಮೂಡಿದೆ. ಸಭೆಗಳು ಈಗ ಅರ್ಥ ಕಳ್ಕೊಂಡಿವೆ. ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ನಮಗೆ ನಂಬಿಕೆ ಬರ್ತಾ ಇಲ್ಲ, ನಾವು ಈ ಒಪ್ಪಂದದ ರೀಚ್ ಆಗ್ತೀವಿ ಅಂತ ಅನಿಸ್ತಾ ಇಲ್ಲ, ನಮ್ಮ ಸೇನೆಯನ್ನ ನಾವು ಮೂವ್ ಮಾಡ್ತಿದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಮಾತುಕತೆ ಮರುದಿನ ಅಂದ್ರೆ ಶುಕ್ರವಾರ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ. ಮೊದಲಿನಿಂದಲೂ ಜಾತಕ ಪಕ್ಷಿಯಂತೆ ಸಮಯಕ್ಕಾಗಿ ಕಾಯ್ತಾ ಇದ್ದ ಇಸ್ರೇಲ್ ಇರಾನ್ ಮೇಲೆ ಹಠಾತ್ ಆಗಿ ಅಟ್ಯಾಕ್ ಮಾಡಿದೆ. ಶುಕ್ರವಾರ ಬೆಳಗ್ಗೆ ಇಸ್ರೇಲ್ ಇರಾನ್ ಮೇಲೆ ಕಂಡು ಕೇಳರಿಯದ ರೀತಿಯಲ್ಲಿ ದಾಳಿ ಮಾಡಿದೆ, ಟಾರ್ಗೆಟೆಡ್ ಸ್ಟ್ರೈಕ್ಸ್ ನಡೆಸಿದೆ. ಇದೇ ಮೊದಲ ಬಾರಿಗೆ ಇರಾನ್ನ ಅಣು ಕೇಂದ್ರಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಅವರು ಅಣ್ವಸ್ತ್ರ ರಾಷ್ಟ್ರ ಆಗೋಕೆ ನಾವು ಬಿಡಲ್ಲ, ನಾವು ಬದುಕಬೇಕು ಅಂತ ಹೇಳಿದ್ರೆ ಅವರನ್ನ ಅಣ್ವಸ್ತ್ರ ರಾಷ್ಟ್ರ ಆಗದೆ ಇರೋ ಹಾಗೆ ಮಾಡೋದು ನಮ್ಮ ಗುರಿ, ಮಾಡಲೇಬೇಕಾಗಿತ್ತು, ನಾವು ಮಾಡ್ತಾ ಇದ್ದೀವಿ. ನ್ಯೂಕ್ಲಿಯರ್ ಸೈಟ್ಗಳನ್ನ ಧ್ವಂಸ ಮಾಡ್ತಿದ್ದೀವಿ, ವಿಜ್ಞಾನಿಗಳನ್ನ ಫಿನಿಶ್ ಮಾಡಿದ್ದೀವಿ, ಟಾಪ್ ಸೇನಾ ಕಮಾಂಡರ್ಗಳನ್ನ ಮುಗಿಸಿದ್ದೀವಿ, ಸಂಶೋಧನಾ ಕೇಂದ್ರಗಳನ್ನ ಧ್ವಂಸ ಮಾಡಿದ್ದೀವಿ. ಆದರೆ ಇದು ಆರಂಭ ಅಷ್ಟೇ ಅಂತ ಇಸ್ರೇಲ್ ದೊಡ್ಡ ಘೋಷಣೆ ಮಾಡಿಬಿಟ್ಟಿದೆ, ಯುದ್ಧ ಘೋಷಣೆನೇ ಮಾಡಿಬಿಟ್ಟಿದೆ. ಈ ದಾಳಿಯಲ್ಲಿ ಇರಾನ್ನ ಆರ್ಮಿ ಚೀಫ್ ಗಾನ್, ಹಿರಿಯ ಅಣು ವಿಜ್ಞಾನಿಗಳು ಗಾನ್. ಜೊತೆಗೆ ಈ ಯುದ್ಧ ಸಾಕಷ್ಟು ದಿನ ಇರುತ್ತೆ, ಕಂಟಿನ್ಯೂ ಆಗುತ್ತೆ, ಅದು ಇಲ್ಲಿಗೆ ನಿಲ್ಲಲ್ಲ, ಇದು ಮುಂದುವರಿಯುತ್ತೆ. ಎಷ್ಟು ದಿನ ಅವಶ್ಯಕತೆ ಇದೆಯೋ ಅಲ್ಲಿ ತನಕ ಮುಂದುವರಿಯುತ್ತೆ. ಇರಾನ್ನ ಸುಪ್ರೀಂ ಲೀಡರ್ ಆಡಳಿತ ಶೀಘ್ರದಲ್ಲೇ ಕೊನೆಯಾಗುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಈ ಮೂಲಕ ಕೇವಲ ಟಾಪ್ ಮಿಲಿಟರಿ ಮತ್ತು ಸೈಂಟಿಫಿಕ್ ಲೀಡರ್ಶಿಪ್ ಅನ್ನ ಮಾತ್ರ ಮುಗಿಸೋದಲ್ಲ, ಕಂಪ್ಲೀಟ್ ರಿಜಿಮ್ ಚೇಂಜ್ ನಮ್ಮ ಗುರಿ ಅನ್ನೋ ರೀತಿಯಲ್ಲಿ, ಅಂದ್ರೆ ಆಡಳಿತ ಬದಲಾವಣೆ ನಮ್ಮ ಗುರಿ ಅನ್ನೋ ರೀತಿಯಲ್ಲಿ ನೆತನ್ಯಾಹು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ.
ಇಸ್ರೇಲ್ನ ಈ ದಾಳಿ ಆಗ್ತಾ ಇದ್ದ ಹಾಗೆ ಇರಾನ್ನಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಈಗ ನಮ್ಮ ಸೇನಾ ಶಕ್ತಿಯನ್ನ ನೋಡ್ತಾರೆ ಅಂತ ಇರಾನ್ನ ಸುಪ್ರೀಂ ಲೀಡರ್ ಹೇಳಿಕೆಯನ್ನ ನೀಡಿದ್ದಾರೆ. ಜೂನ್ 13ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಇರಾನ್ನಾದ್ಯಂತ ಪ್ರಾರ್ಥನೆ ಮಾಡೋಕೆ ತಯಾರಿ ನಡೀತಾ ಇತ್ತು. ಅಷ್ಟರಲ್ಲಿ ಆಪರೇಷನ್ ರೈಸಿಂಗ್ ಲಯನ್ ಅನ್ನೋ ಚಿಹ್ನೆಯಲ್ಲಿ ಇಸ್ರೇಲ್ ಈ ಕಾರ್ಯಾಚರಣೆ ಶುರು ಮಾಡಿದೆ. ಇದಕ್ಕೂ ಒಂದು ದಿನ ಮುಂಚೆ ಅಂದ್ರೆ ಗುರುವಾರ ಇರಾನ್ ಮತ್ತು ಅಮೆರಿಕ ನಡುವೆ ನ್ಯೂಕ್ಲಿಯರ್ ಮಾತುಕತೆ ಮುರಿದು ಹೋಗಿತ್ತು. ಅದರ ಬೆನ್ನಲ್ಲೇ ಟ್ರಂಪ್ ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ನಮಗೆ ನಂಬಿಕೆ ಬರ್ತಾ ಇಲ್ಲ, ಮುಂದೆ ಏನಾಗುತ್ತೋ ನೋಡೋಣ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇಸ್ರೇಲ್ ದಾಳಿ ಖಚಿತ ಅನ್ನೋ ವಾತಾವರಣ ಇತ್ತು. ಇದಾಗಿ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಮೇಜರ್ ಸ್ಟ್ರೈಕ್ ಮಾಡಿದೆ. ನೂರಾರು ಜೆಟ್ಗಳನ್ನ ಕೂಡ ನುಗ್ಗಿಸಿದೆ, ಮಿಸೈಲ್ಗಳನ್ನ ಹಾರಿಸಿದೆ, ಡ್ರೋನ್ಗಳನ್ನ ಬಳಸಿದೆ, ಸಾವಿರಾರು ಟನ್ಗಳ ಸ್ಫೋಟಕವನ್ನ ಸುರಿಸಿದೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮಸೂದರ್ನ ಇಂಟೆಲಿಜೆನ್ಸ್ ಮಾಹಿತಿ ಆಧಾರದ ಮೇಲೆ ನಿಖರವಾಗಿ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿಕೆಯನ್ನ ನೀಡಿದೆ. ಇರಾನ್ ಒಳಗೆ ಇಸ್ರೇಲ್ನ ಇಂಟೆಲಿಜೆನ್ಸ್ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅವರು ಬಹಳ ಕಾಲದಿಂದ ಕೂಡ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ಪೆಟ್ಟು ಕೊಡ್ತಾನೆ ಬಂದಿದ್ರು. ನ್ಯೂಕ್ಲಿಯರ್ ಸ್ಥಾವರಗಳನ್ನ ಧ್ವಂಸ ಮಾಡ್ತಾ ಇದ್ರು, ವೈರಸ್ ಅಟ್ಯಾಕ್ ಮಾಡಿಸ್ತಾ ಇದ್ರು, ಇರಾನ್ನ ಅಣು ವಿಜ್ಞಾನಿಗಳನ್ನ ಒಬ್ಬೊಬ್ಬರನ್ನಾಗೆ ಮುಗಿಸ್ತಾ ಬಂದಿದ್ರು. ಆದ್ರೂ ಕೂಡ ಇರಾನ್ ಸುಮ್ಮನಾಗ್ಲಿಲ್ಲ, ಪ್ರಯತ್ನ ಮುಂದುವರಿಸಿತ್ತು. ಅಣುಶಾಸ್ತ್ರ ದೇಶ ಆಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇತ್ತು. ಆದ್ರೆ ಇರಾನ್ ನ್ಯೂಕ್ಲಿಯರ್ ಕಂಟ್ರಿ ಆಗಕ್ ಬಿಡಲ್ಲ. ಅಲ್ಲಿ ಉಗ್ರಗಾಮಿ ಆಳ್ವಿಕೆ ಇದೆ. ಅವರ ಕೈಗೆ ಸಿಕ್ಬಿಟ್ರೆ ಉಗ್ರರ ಕೈಗೆ ಅಣ್ವಸ್ತ್ರ ಸಿಕ್ಕ ಹಾಗೆ ಅನ್ನೋದು ಅವರ ಕ್ಲಿಯರ್ ನಿಲುವಾಗಿತ್ತು. ಅದಕ್ಕೆ ಬೇಕಾದ ಇಂಟೆಲಿಜೆನ್ಸ್ ನ ಗ್ಯಾದರ್ ಮಾಡ್ತಾ ಇದ್ರು, ಎಲ್ಲೆಲ್ಲಿಗೆ ಹೋಗಿ ಹೊಡಿಬೇಕು. ಸೊ ಇಸ್ರೇಲ್ಗೆ ಆ ಕೆಪಬಿಲಿಟಿ ಇದೆ. ಡೀಪ್ ಇನ್ಸೈಡ್ ಸ್ಟ್ರೈಕ್ ಮಾಡಿಸೋದು, ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದು, ಆ ಇಂಟೆಲಿಜೆನ್ಸ್ ಬಳಸಿ ಇರಾನ್ ರಾಜಧಾನಿ ತೆಹರಾನ್ ಕಡೆಗೆ ನಂತಾಜ್ನಲ್ಲಿ ಅಣುಸ್ಥಾವರ ಇದೆ, ಹಾಗೆ ಕೊಂದಾಬಾದ್, ಕೊರಮಾಬಾದ್, ಹೀಗೆ ಇರಾನ್ನ ಮೇಲೆ ಮೂಲೆ ಮೂಲೆಗಳಲ್ಲೂ ಕೂಡ ಟಾರ್ಗೆಟ್ ಮಾಡಿ ಸ್ಟ್ರೈಕ್ ನಡೆಸಲಾಗಿದೆ. ಕೆಲವೇ ಗಂಟೆಗಳಲ್ಲಿ ಇದನ್ನ ಮಾಡಿ ಮುಗಿಸಿದೆ ಇಸ್ರೇಲ್. ಇರಾನ್ ಏರ್ ಡಿಫೆನ್ಸ್ ಯೂನಿಟ್ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ಅಂದ್ರೆ ಯುರೇನಿಯಂ ಅನ್ನ ಸಂಪನ್ನಗೊಳಿಸುವ ಒಂದು ಕೇಂದ್ರ. 9 ಅಣು ಸ್ಫೋಟಕಗಳನ್ನ ಮಾಡೋಕೆ ಬೇಕಾದ ಯುರೇನಿಯಂ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಅಂತ ನೆತನ್ಯಾಹು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂತಹ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ಲ್ಯಾಬ್ಗಳು, ಅಣು ವಿಜ್ಞಾನಿಗಳ ಮನೆ, ಸೇನಾ ನೆಲೆಗಳು, ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಂ, ಹೀಗೆ ಪ್ರತಿಯೊಂದನ್ನು ಕೂಡ ಹುಡುಕಿ ಧ್ವಂಸ ಮಾಡಲಾಗಿದೆ. ದಾಳಿಯ ತೀವ್ರತೆಗೆ ಸ್ಫೋಟದ ಶಬ್ದ, ದಟ್ಟವಾದ ಹೊಗೆ ಎಲ್ಲೆಲ್ಲೂ ಕೋಲಾಹಲವನ್ನ ಉಂಟು ಮಾಡಿತ್ತು. ಇರಾನ್ನಾದ್ಯಂತ ಮೊದಲ ಸುತ್ತಿನ ದಾಳಿಯಲ್ಲಿ ಹಲವು ಇಂಪಾರ್ಟೆಂಟ್ ನಾಯಕರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಅವರು ಯಾರ್ಯಾರು ಅಂತ ನೋಡೋಣ ಬನ್ನಿ. ಇರಾನ್ನ ಆರ್ಮಿ ಚೀಫ್ ಮೊಹಮ್ಮದ್ ಬಗೇರಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅವರ ಮನೆ ಮೇಲೆ ಈ ದಾಳಿ ಆಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇರಾನ್ನ ಆತ್ಮದಂತಿದ್ದ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದರ ಮುಖ್ಯಸ್ಥ ಹುಸೇನ್ ಸಲಾಮಿ ಕೂಡ ದಾಳಿಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಟಾಪ್ ಮಿಲಿಟರಿ ಲೀಡರ್ಶಿಪ್ ಗಾನ್. ಇರಾನ್ನ ಸ್ಟೇಟ್ ಮೀಡಿಯಾ ಮಾಹಿತಿ ಪ್ರಕಾರ ಶಹರಕ್ ಇ ಮಹಲ್ಲತಿ ಅನ್ನೋ ಕಡೆ ಇಸ್ರೇಲ್ ದೊಡ್ಡ ಮಟ್ಟದ ಏರ್ ಸ್ಟ್ರೈಕ್ ನಡೆಸಿದೆ. ಇದು ಕಂಟೋನ್ಮೆಂಟ್ ಪ್ರದೇಶ. ಇದರಲ್ಲಿ ಹಲವು ಹಿರಿಯ ಸೇನಾಧಿಕಾರಿಗಳಿದ್ರು, ಅವರ ಫ್ಯಾಮಿಲಿ ಕೂಡ ಇತ್ತು. ಅವರ ಮನೆ ಮೇಲೂ ಕೂಡ ಧ್ವಂಸ ಆಗಿದಾವೆ ಅಂತ ಈ ವರದಿ ಹೇಳಿದೆ. ಇಸ್ರೇಲ್ ದಾಳಿಯಲ್ಲಿ ಟಾಪ್ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಕೂಡ ಇಲ್ಲವಾಗಿದ್ದಾರೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿದಾವೆ. ಖುದ್ದು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಇದನ್ನ ಟಾರ್ಗೆಟ್ ಮಾಡಿದೀವಿ. ಹೆಸರುಗಳು ಇನ್ನಷ್ಟೇ ಬಹಿರಂಗ ಆಗಬೇಕು, ಆದ್ರೆ ಸುಮಾರು ಜನ ಹೋಗಿರುವ ಲೆಕ್ಕಾಚಾರ ಇದೆ. ಈ ದಾಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಈಗಲೂ ನಿಂತಿಲ್ಲ ಅಂತ ಕೂಡ ಇಸ್ರೇಲ್ ಹೇಳಿದೆ. ಇದರ ಬೆನ್ನಲ್ಲೇ ಇಸ್ರೇಲ್ನಾದ್ಯಂತ ಕೂಡ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಘೋಷಣೆ ಆಗಿದೆ. ಜನರಿಗೆ ಸೈರನ್ ಅಲರ್ಟ್ಗಳನ್ನೆಲ್ಲ ಕೊಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇರಾನ್ನಿಂದ ಪ್ರತಿದಾಳಿ ಆಗಬಹುದು, ಸುಮ್ನೆ ಮನೆಯಿಂದ ಹೊರಗೆ ಬರಬೇಡಿ, ಸೈರನ್ ಬಂದ ಕೂಡಲೇ ನೀವೆಲ್ಲ ಹೋಗಿ ಸೇಫ್ ಜಾಗಗಳಲ್ಲಿ, ಬಂಕರ್ಗಳಲ್ಲಿ ಹೋಗಿ ಸೇರ್ಕೊಳ್ಬೇಕು ಅಂತ ಹೇಳಿ ಅಲರ್ಟ್ ಅನ್ನ ಇಸ್ರೇಲ್ ಜನರಿಗೆ ಜಾರಿ ಮಾಡಲಾಗಿದೆ. ಇಸ್ರೇಲ್ ಐರನ್ ಡೋಮ್ ಸೇರಿದ ಹಾಗೆ ಎಲ್ಲ ಏರ್ ಡಿಫೆನ್ಸ್ ಎಲ್ಲ ಅಂಶಗಳನ್ನ ಆಕ್ಟಿವೇಟ್ ಮಾಡಲಾಗಿದೆ.
ಇತ್ತ ಇರಾನ್ ಕೂಡ ತನ್ನ ದೇಶದ ಒಳಗೆ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿಯನ್ನ ಘೋಷಿಸಿದೆ. ಮುಂದಿನ ಆದೇಶದ ತನಕ ನಮ್ಮ ಏರ್ ಸ್ಪೇಸ್ ಕ್ಲೋಸ್ಡ್ ಅಂತ ಹೇಳಿದೆ. ನಮ್ಮ ವಾಯು ಪ್ರದೇಶಕ್ಕೆ ಬಂದಂತ ಹಜ್ ಯಾತ್ರಿಕರಿಗೂ ಕೂಡ ನೀವು ಇರಾನ್ಗೆ ಬರೋದು ಬೇಡ, ಸೌದಿಯಲ್ಲೇ ಇರಿ ಅಂತ ಹೇಳಿದೆ. ಈ ಮೂಲಕ ಇಲ್ಲಿ ಬಹುದೊಡ್ಡ ಸಂಘರ್ಷ ಸ್ಫೋಟವಾಗ್ತಾ ಇದೆ. ಇಸ್ರೇಲ್ ದಾಳಿಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಇರಾನ್ನ ಸುಪ್ರೀಂ ಲೀಡರ್ ಕಮಾನೆ ಇಸ್ರೇಲ್ ದುಸ್ಸಾಹಸ ತೋರಿಸಿದೆ, ಇದಕ್ಕೆಲ್ಲ ಅಮೆರಿಕವೇ ಹೊಣೆ, ಅವರ ಶಕ್ತಿ ಇಲ್ಲದೆ ಇವರು ಏನು ಮಾಡೋಕೆ ಆಗಲ್ಲ, ಈಗ ಇರಾನ್ ಸೇನೆಯ ಶಕ್ತಿಯನ್ನ ಇವರಿಗೆ ನಾವು ತೋರಿಸ್ತೀವಿ. ಇಸ್ರೇಲ್ ತನ್ನ ಕೆಟ್ಟ ಭವಿಷ್ಯವನ್ನ ತಾನೇ ನಿರ್ಧಾರ ಮಾಡಿಕೊಂಡಿದೆ, ಅವರೇ ಬಯಸಿ ಪಡ್ಕೊಳ್ತಿರೋದು ಅಂತ ಹೇಳಿದ್ದಾರೆ. ಇತ್ತ ಇರಾನ್ ಸೇನೆ ಕೂಡ ಈ ಬಾರಿ ದೊಡ್ಡ ದಾಳಿ ಮಾಡಬಹುದು, ವಾಯುಸೇನೆ, ಮಿಸೈಲ್ ಮತ್ತು ನೌಕಾಪಡೆ ಮೂಲಕ ದಾಳಿ ಆಗಬಹುದು, ಅದಕ್ಕೆಲ್ಲ ತಯಾರಿ ನಡೀತಾ ಇದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಆದ್ರೆ ವಾಷಿಂಗ್ಟನ್, ವೈಟ್ ಹೌಸ್, ಅಮೆರಿಕ ಈ ವಿಚಾರದಲ್ಲಿ ನಮ್ಮದೇನೂ ಪಾತ್ರ ಇಲ್ಲ, ಇದು ಇಸ್ರೇಲ್ ನಮ್ಮನ್ನ ಸಂಪರ್ಕ ಮಾಡದೆ ಮಾಡಿರುವ ದಾಳಿ ಅಂತ ಹೇಳಿ ಅಂತರವನ್ನ ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದೆ. ನಮ್ಮನ್ನ ಮುಟ್ಟಂಗಿಲ್ಲ, ಮಿಡಲ್ ಈಸ್ಟ್ನಾದ್ಯಂತ ಇರೋ ನಮ್ಮ ಸೈನಿಕರನ್ನ, ನಮ್ಮ ಸೇನಾ ನೆಲೆಗಳನ್ನ, ನಮ್ಮ ಆಸ್ತಿಗಳನ್ನ ಟಚ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ನಮ್ಮ ಪಾತ್ರ ಇಲ್ಲ ಇದರಲ್ಲಿ ಅಂತ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಈ ಕ್ಷಣಕ್ಕೆ ಹೇಳಿಕೆಯನ್ನ ಕೊಟ್ಟಿದೆ. ಆದ್ರೆ ಇರಾನ್ ನಿಲುವು ಏನಪ್ಪಾ ಅಂದ್ರೆ ಅಮೆರಿಕ ಇಲ್ಲದೆ ಇಸ್ರೇಲ್ ಏನು ಮಾಡೋಕ್ ಸಾಧ್ಯನೇ ಇಲ್ಲ, ಅವರು ಸೇರ್ಕೊಂಡಿದ್ದಾರೆ, ಹಾಗಾಗಿ ನಾವು ಅಮೆರಿಕಕ್ಕೂ ಕೂಡ ಬುದ್ಧಿ ಕಲಿಸಬೇಕು ಅನ್ನೋದು ಇರಾನ್ ಲೆಕ್ಕಾಚಾರ. ಅಮೆರಿಕ ನೆಲೆಗಳನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡಬಹುದು, ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ದಾಳಿ ಆಗಬಹುದು ಅಂತ ಸ್ಟ್ರಾಂಗ್ ಆಗಿ ಒಪಿನಿಯನ್ಸ್ ಬರ್ತಾ ಇದೆ. ಜೊತೆಗೆ ಇಲ್ಲಿ ದಾಳಿಗೆ ಇರಾಕ್ ಮತ್ತು ಸಿರಿಯಾದ ಏರ್ ಸ್ಪೇಸ್ ಗಳನ್ನು ಕೂಡ ಬಳಸಿದ್ದಾರೆ. ಆ ಕಡೆಯಿಂದ ಎಲ್ಲಾ ಕಂಟ್ರೀಸ್ ಇಂದ ಕೂಡ ಇರಾನ್ಗೆ ಎಂಟರ್ ಆಗಿದ್ದಾರೆ. ಅಲ್ಲಿಂದ ಇಸ್ರೇಲ್ A2 ಸರ್ವಿಸ್ ಮಿಸೈಲ್ ಹಾರಿರೋದು ಕಂಡು ಬಂದಿದೆ. ಹೀಗಾಗಿ ಅಲ್ಲಿರೋ ನೆಲೆಗಳ ಮೇಲೂ ಇರಾನ್ ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ದಾಳಿಗೆ ಕಾರಣ ಏನು? ನಂಬರ್ 1, ಇರಾನ್ ಮತ್ತು ಅಮೆರಿಕ ನಡುವೆ ಮಾತುಕತೆ ಮುರಿದು ಬಿದ್ದಿತ್ತು. ನಂಬರ್ 2, ಇರಾನ್ ಅನ್ನೋದು ಮಧ್ಯಪ್ರಾಚ್ಯದಲ್ಲಿನ ಏಕೈಕ ಶಿಯಾ ಪ್ರಾಬಲ್ಯದ ದೇಶ. ಇನ್ನು ಅಲ್ಲಿನ ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲಿ ಸುನ್ನಿ ಮುಸ್ಲಿಮರ ಪ್ರಾಬಲ್ಯ ಇದೆ. ಹಾಗೆ ಈ ಇಸ್ಲಾಮಿಕ್ ದೇಶಗಳು ಹಾಗೂ ಮಧ್ಯಪ್ರಾಚ್ಯದ ನಾಯಕತ್ವವನ್ನು ವಹಿಸಿರೋದು ಸೌದಿ ಅರೇಬಿಯಾ. ಸೌದಿ ಕೂಡ ಒಂದು ಸುನ್ನಿ ದೇಶ. ಸೌದಿಗೆ ಸರಿಸಮಾನವಾಗಿ ಕಾಣ್ತಾ ಇದ್ದಿದ್ದು ಇರಾನ್. ಅಲ್ಲಿ ಕೂಡ ಪೆಟ್ರೋಲಿಯಂ ನಿಕ್ಷೇಪಗಳಿವೆ, ಅದರಿಂದ ಬಂದಂತಹ ಶ್ರೀಮಂತಿಕೆ ಇದೆ. ಹೀಗಾಗಿ ಆ ಭಾಗದ ನಾಯಕತ್ವಕ್ಕಾಗಿ ಸೌದಿ ಹಾಗೂ ಇರಾನ್ ನಡುವೆ ಒಂದು ಪೈಪೋಟಿ ಇದ್ದೇ ಇತ್ತು. ಥರ್ಡ್ ಪಾಯಿಂಟ್, ಇದೆಲ್ಲದರ ನಡುವೆ ಇರಾನ್ ಅಣ್ವಸ್ತ್ರಗಳನ್ನ ಸಿದ್ಧಪಡಿಸಿಕೊಳ್ಳುವ ಮೂಲಕ ಅಣುಶಕ್ತಿಯನ್ನ ಪಡ್ಕೊಂಡಂತಹ ಎರಡನೇ ಇಸ್ಲಾಮಿಕ್ ದೇಶ ಅನ್ಸ್ಕೊಳ್ಳೋಕೆ ಹೊರಟಿತ್ತು. ಫೋರ್ತ್ ಒನ್, ಇಸ್ರೇಲ್ನ ನ್ಯೂಕ್ಲಿಯರ್ ಸೀಕ್ರೆಟ್ಸ್ ಇರಾನ್ ಕೈಗೆ ಸೇರಿದ್ವು ಅನ್ನೋ ಮಾಹಿತಿ. ಅಂದ್ರೆ ಇತ್ತೀಚೆಗೆ ಇರಾನ್ ಇಸ್ರೇಲ್ನ ಒಳಗೆ ಹೋಗಿ ಸಾಕಷ್ಟು ಗೂಢಾಚಾರ್ಯದ ಕೆಲಸವನ್ನ ಮಾಡಿತ್ತು. ದೊಡ್ಡ ಪ್ರಮಾಣದಲ್ಲಿ ಅವರ ಅಣು ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿ ಮಾಹಿತಿ ಕದಿಯುವಂತಹ ಪ್ರಯತ್ನವನ್ನ ಪಟ್ಟಿತ್ತು. ಸಾಕಷ್ಟು ಗೂಢಾಚಾರ್ಯರನ್ನ ಇಸ್ರೇಲ್ ಅರೆಸ್ಟ್ ಮಾಡಿತ್ತು. ಅದರ ಬೆನ್ನಲ್ಲೇ ಇರಾನ್ ದೊಡ್ಡ ಘೋಷಣೆಯನ್ನ ಮಾಡಿತ್ತು. ಅದೇನಂದ್ರೆ ಇಸ್ರೇಲಿ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಒಂದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿತ್ತು. ಅದನ್ನ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಕೂಡ ಕನ್ಫರ್ಮ್ ಮಾಡಿತ್ತು. ಇಸ್ರೇಲ್ ಸೊರಾಕ್ ನ್ಯೂಕ್ಲಿಯರ್ ಸೆಂಟರ್ ಬಗ್ಗೆ ಮಾಹಿತಿ ಸಿಕ್ಕಿರುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಿತ್ತು. ಜೊತೆಗೆ ಆರಂಭದಲ್ಲೇ ಹೇಳಿದ ಹಾಗೆ ಇರಾನ್ ಕೂಡ ಆಕ್ಸಿಲರೇಷನ್ ಪೆಡಲ್ ಮೇಲೆ ಕಾಲಿಟ್ಟಿತ್ತು. ನ್ಯೂಕ್ಲಿಯರ್ ಅಸ್ತ್ರವನ್ನ ಗಳಿಸೋಕೆ ವೇಗವಾಗಿ ನುಗ್ತಾ ಇತ್ತು. ಸೊ ದಾಳಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಇಸ್ರೇಲ್ ದಾಳಿಗೆ ಇರಾನ್ಗೆ ಆದ ಡ್ಯಾಮೇಜ್ಗಳು: 6 ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು, ಅಬ್ದುಲ್ ರಹೀಂ, ಅಹಮದ್ ರೇಜಾ, ಸೈಯದ್ ಅಮೀರ್, ಹುಸೇನ್ ರಾಫಿ, ಮತ್ಲಬಿ ಮೆಹದಿ ತೆಹರಾನ್ಜಿ, ಅಬ್ಬಾಸಿ ಹತ್ಯೆಗೀಡಾಗಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ನ ಪ್ರಭಾವಿ ವ್ಯಕ್ತಿ ಖಮೇನಿಯ ಟಾಪ್ ಅಡ್ವೈಸರ್ ಶಮಖಾನಿ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಸ್ರೇಲ್ ತಾನು ಹತ್ಯೆ ಮಾಡಿದ 3 ಇರಾನ್ ಮಿಲಿಟರಿ ನಾಯಕರ ಹೆಸರನ್ನ ಬಹಿರಂಗಪಡಿಸಿದೆ. ಸುಮಾರು 200ಕ್ಕೂ ಅಧಿಕ ಫೈಟರ್ ಜೆಟ್ಸ್ಗಳನ್ನ ಬಳಸಿ ದಾಳಿ ಮಾಡಿದ್ವಿ. ಅದರಲ್ಲಿ 3 ಇಂಪಾರ್ಟೆಂಟ್ ವ್ಯಕ್ತಿಗಳು ನಾಶವಾಗಿದ್ದಾರೆ. ಇರಾನ್ನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಗೇರಿ,
ರೆವಲ್ಯೂಷನರಿ ಗಾರ್ಡ್ ಕೋರ್ ಮುಖ್ಯಸ್ಥ ಜನರಲ್ ಹುಸೇನ್ ಸಲಾಮಿ ಹಾಗೆ ಕಮಾಂಡರ್ ಚೀಫ್ ಇರಾನ್ ಎಮರ್ಜೆನ್ಸಿ ಕಮಾಂಡರ್ ಗುಲಾಂ ಅಲಿ ರಾಶಿದ್ರನ್ನ ಹೊಡೆದು ಹಾಕಿದ್ದೀವಿ. ಇವರೆಲ್ಲ ಈ ಹಿಂದೆ ಸಾಮೂಹಿಕವಾಗಿ ಅಮಾಯಕರ ಪ್ರಾಣವನ್ನ ತೆಗೆದಿದ್ದವರು. ಹೀಗಾಗಿ ಅವರನ್ನ ಮುಗಿಸಿದ್ದೀವಿ. ಜಗತ್ತು ಈಗ ಚೆನ್ನಾಗಿದೆ. ದ ವರ್ಲ್ಡ್ ಇಸ್ ಬೆಟರ್ ಪ್ಲೇಸ್ ವಿತೌಟ್ ದೆಮ್ ಅಂತ ಇಸ್ರೇಲ್ ಹೇಳಿದೆ. ಇರಾನ್ ರಾಜಧಾನಿ ತೆಹರಾನ್ ಮತ್ತು ಅದರ ಸುತ್ತಮುತ್ತ ಇದ್ದ ಮಿಲಿಟರಿ ಸೈಟ್ಸ್ ಹಾಗೆ ನಂತಾಜ್ನಲ್ಲಿದ್ದ ಅತಿ ದೊಡ್ಡ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ, ತಬ್ರಿಜ್ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮತ್ತು ಅದೇ ನಗರದಲ್ಲಿದ್ದ 2 ಇರಾನ್ನ ಮಿಲಿಟರಿ ಬೇಸ್, ಇಸ್ಫಹಾನ್ನಲ್ಲಿದ್ದ ಅಣು ಕೇಂದ್ರ, ಅರಾಕ್ನಲ್ಲಿರುವಂತಹ ಪೆಟ್ರೋಲಿಯಂ ಕೇಂದ್ರ, ಕೆಮ್ರಾನ್ನಲ್ಲಿರುವಂತಹ ಮಿಸೈಲ್ ಸ್ಟೋರೇಜ್, ವಿಶೇಷವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿ ನಾಶವಾಗಿದೆ ಅಂತ ಇಸ್ರೇಲಿ ಮಾಧ್ಯಮಗಳು ಹೇಳಿವೆ. ಪಾರ್ಚುನ್ ಎಮಾಮ್, ಹಮದನ್, ಫೈರಾನ್ ಶಹರ್ ಹೀಗೆ ಹಲವಾರು ನಗರಗಳ ಮೇಲೆ ದಾಳಿಯಾಗಿದೆ. ನ್ಯೂಕ್ಲಿಯರ್ ಸೈಟ್ಗಳಲ್ಲಿ ಆಗಿರುವ ಲಾಸ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ. ಯಾವುದೇ ರೀತಿಯ ವಿಕಿರಣಗಳ ಸೋರಿಕೆ ನಡೆದಿಲ್ಲ ಎಂದು ಇರಾನ್ ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿ ತಿಳಿಸಿದೆ. ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳು ತಮ್ಮ ಪ್ರಜೆಗಳಿಗೆ ಹೈ ಅಲರ್ಟ್ ಆಗಿರುವಂತೆ ತಿಳಿಸಿದ್ದಾರೆ. ಇರಾನ್ ಸುತ್ತಮುತ್ತ ದೇಶಗಳು ಇರಾಕ್ ಮತ್ತು ಜೋರ್ಡನ್ ತಮ್ಮ ವಾಯುನೆಲೆಯನ್ನ ಹಾಗೂ ವಿಮಾನ ಹಾರಾಟವನ್ನ ಬಂದ್ ಮಾಡಿವೆ. ಅದು ಅಲ್ಲದೆ ಇರಾನ್ ಇಸ್ರೇಲ್ ಮೇಲೆ ಪ್ರತಿದಾಳಿಯಾಗಿ ಡ್ರೋನ್ ಹಾಗೂ ಯುದ್ಧ ವಿಮಾನಗಳನ್ನ ಹರಿಬಿಟ್ಟಿತ್ತು. ಅವುಗಳನ್ನ ಜೋರ್ಡನ್ ಹೊಡೆದು ಉರುಳಿಸಿದೆ. ಇರಾನ್ನಿಂದ ಇಸ್ರೇಲ್ನ ಅಂತರ 1700 ಕಿಲೋಮೀಟರ್ ಇದೆ. ಇರಾಕ್ ಜೋರ್ಡನ್ನ ಏರ್ ಬೇಸ್ನ ದಾಟಿ ದಾಳಿ ಮಾಡಬೇಕಾಗುತ್ತೆ. ಆದ್ರೆ ಜೋರ್ಡನ್ ದಾಳಿಗೆ ಅನುಮತಿಯನ್ನ ನೀಡಿಲ್ಲ. ಆದ್ದರಿಂದ ಮಧ್ಯಪ್ರಾಚ್ಯದ ಮತ್ತೊಂದು ದೇಶ ಅಂದ್ರೆ ಜೋರ್ಡನ್ ಯುದ್ಧಕ್ಕೆ ಧುಮುಕಿದ ಹಾಗೆ ಆಗಿದೆ. ಶುಕ್ರವಾರ ಸಂಜೆ ಇರಾನ್ ರಾಜಧಾನಿ ತೆಹರಾನ್ನಿಂದ ಆಕ್ಷನ್ ಅಂದ್ರೆ ಪ್ರತಿದಾಳಿ ನಡೆದಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಹಾಗೂ ರಮತ್ ಗಲ್ ನಗರದ ಮೇಲೆ ಹೈಪರ್ಸೋನಿಕ್ ಏರ್ ಸ್ಟ್ರೈಕ್ ನಡೆದಿದೆ. ಇದರಿಂದ 7 ಜನಕ್ಕೆ ಸಾಮಾನ್ಯವಾಗಿ ಗಾಯಗಳಾಗಿವೆ. ಇರಾನ್ನ ಒಂದು ಪತ್ರಿಕೆ ರನ್ಸ್ ಅಫಿಷಿಯಲ್ ನ್ಯೂಸ್ ಏಜೆನ್ಸಿ ವರದಿಯನ್ನ ಮಾಡಿದೆ. ಅವರು ತಿಳಿಸಿರೋದು ಇರಾನ್ನ ಮನಸ್ಥಿತಿ ಅಂದ್ರೆ ಸಾಮಾನ್ಯವಾಗಿ ಇಸ್ರೇಲ್ ರಾಜ್ಯದ ಅಸ್ತಿತ್ವ ಮತ್ತು ಅಭಿವೃದ್ಧಿಯನ್ನ ಬೆಂಬಲಿಸುವ ಹಾಗೂ ಸಿದ್ಧಾಂತಕ್ಕೆ ಬದ್ಧರಾಗಿರುವವರನ್ನ ನಾವು ಬಿಡೋದಿಲ್ಲ ಅಂತ. ಜಾಗತಿಕವಾಗಿ ಪರಿಣಾಮಗಳು. ಮಾರುಕಟ್ಟೆಯಲ್ಲಿ ಭಾರಿ ಏರಿಳಿತ ಆಗ್ತಾ ಇದೆ. ಕ್ರೂಡ್ ಆಯಿಲ್ ಬೆಂಚ್ ಮಾರ್ಕ್ ಪ್ರೈಸ್ ಬೆಲೆಯಲ್ಲಿ 13% ಜಂಪ್ ಆಗಿದೆ. ಸದ್ಯ $73 ಹತ್ತಿರಕ್ಕೆ ಬಂದು ನಿಂತಿದೆ. 7.5% ಜಂಪ್ ಬ್ಯಾರಲ್ಗೆ $74 ಹತ್ತಿರ ಬಂದು ನಿಂತಿದೆ. JP ಮಾರ್ಗನ್ ಮಿಡಲ್ ಈಸ್ಟ್ನಲ್ಲಿ ಇದೇ ರೀತಿಯ ಸಂಘರ್ಷ ಮುಂದುವರೆದರೆ ಕ್ರೂಡ್ ಆಯಿಲ್ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಪ್ರತಿ ಬ್ಯಾರಲ್ಗೆ $120 ಗಡಿ ದಾಟಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ. ಇರಾನ್ ಜಗತ್ತಿನ ಅತಿ ಹೆಚ್ಚು ತೈಲ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದು. ಇದು ದಿನಕ್ಕೆ 40.84 ಲ್ಯಾಕ್ಸ್ ಬ್ಯಾರೆಲ್ ಕಚ್ಚಾ ತೈಲವನ್ನ ತೆಗೆಯುತ್ತೆ. ಅದರಲ್ಲಿ 18 ಲಕ್ಷ ಬ್ಯಾರೆಲ್ನಷ್ಟು ತೈಲವನ್ನ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತೆ. 1970ರ ದಶಕದಿಂದಲೂ ಕೂಡ ಇರಾನ್ ಕ್ರೂಡ್ ಆಯಿಲ್ ಪೂರೈಕೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಬಂದಿದೆ. ಇರಾನ್ ಡೈಲಿ 3,40,00,000 ಕ್ಯೂಬಿಕ್ ಫೀಟ್ನಷ್ಟು ಗ್ಯಾಸ್ ಉತ್ಪಾದಿಸುತ್ತೆ. ಇದು ಇಡೀ ಜಗತ್ತಿನ ಗ್ಯಾಸ್ ಉತ್ಪಾದನೆಯ 7% ನಷ್ಟಿದೆ. ಆದ್ರೆ ಆ ದೇಶದಲ್ಲೇ ಬಳಕೆ ಆಗ್ಬಿಡುತ್ತೆ. ಆದ್ರೆ ಆಯಿಲ್ ಇದೆ ಅಲ್ಲ, ಸಿಕ್ಕಾಪಟ್ಟೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಅದು ಅಲ್ಲದೆ ಇರಾನ್ ಪಕ್ಕದಲ್ಲಿರೋ ಹಾರ್ಮೋನ್ಸ್ ಜಲಸಂಧಿ ಮೂಲಕ ಜಗತ್ತಿನ 20% ನಷ್ಟು ಆಯಿಲ್ ಸಾಗಾಟ ವ್ಯಾಪಾರ ನಡೆಯುತ್ತೆ. ಇಲ್ಲಿನ ಕಾರ್ಯಾಚರಣೆಗೆ ಇರಾನ್ ಅಡ್ಡಪಡಿಸಿದ್ರೆ ಜಗತ್ತಿನ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಆರ್ಥಿಕವಾಗಿ ಜಗತ್ತು ಸಾಕಷ್ಟು ಏಳು ಬೀಳುಗಳನ್ನು ಕಾಣಬೇಕಾಗುತ್ತೆ. ಶೇರ್ ಮಾರುಕಟ್ಟೆಗೂ ಕೂಡ ಇದರ ಪರಿಣಾಮ ಕಟ್ಟಿಟ್ಟ ಬುತ್ತಿ. ಭಾರತದ ಶೇರ್ ಮಾರ್ಕೆಟ್ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಬೆಳಗ್ಗೆ ಭಾರೀ ಕುಸಿತ ಕಂಡಿದ್ದ ಸೆನ್ಸೆಕ್ಸ್ ದಿನದ ಅಂತ್ಯಕ್ಕೆ 573 ಅಂಕಗಳ ಕುಸಿತದೊಂದಿಗೆ ವಹಿವಾಟನ್ನ ಮುಗಿಸಿದೆ. ಭಾರತೀಯ ರಾಯಭಾರಿ ಕಚೇರಿಗಳು ಇರಾನ್ ಮತ್ತು ಇಸ್ರೇಲ್ನಲ್ಲಿ ನೆಲೆಸಿರುವ ತನ್ನ ಭಾರತೀಯ ಪ್ರಜೆಗಳಿಗೆ ಎಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಜಾಗತಿಕವಾಗಿ ಉಕ್ರೇನ್ ರಷ್ಯಾ ಯುದ್ಧ, ಚೈನಾ ಅಮೆರಿಕ ಆರ್ಥಿಕ ಯುದ್ಧ, ಭಾರತ ಪಾಕಿಸ್ತಾನ ನಡುವೆ ಬಿಕ್ಕಟ್ಟು, ಮಿಡಲ್ ಈಸ್ಟ್ ಸಂಘರ್ಷ, ಬಂಡುಕೋರರ ದಂಗೆ, ಜಗತ್ತಿನ ನಾನಾ ದೇಶಗಳ ಆಂತರಿಕ ಬಿಕ್ಕಟ್ಟು ಹಾಗೂ ಯುದ್ಧ ಸನ್ನಿವೇಶಗಳು ಜಗತ್ತಿನಲ್ಲಿ ಯುದ್ಧದ ವಾತಾವರಣ ಸೃಷ್ಟಿ ಮಾಡಿದೆ.
ಇನ್ನು ಬರುವ ಭಾನುವಾರ ನಡೆಯುವ ಅಮೆರಿಕ ಇರಾನ್ ನಡುವೆ ಮಾತುಕತೆ ತುಂಬಾ ಕುತೂಹಲಕಾರಿಯಾಗಿದೆ. ಆದ್ರೆ ಈ ಕ್ಷಣಕ್ಕೆ ಮಾತುಕತೆಗೆ ಇರಾನ್ ಬರುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಇಸ್ರೇಲ್ ಮಾಡಿರುವ ಧ್ವಂಸಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡುವಂತಹ ಯಾವ ಸನ್ನಿವೇಶ ಕೂಡ ಇಲ್ಲ. ಅಮೆರಿಕ ಕೂಡ ಮಾತುಕತೆಗೆ ಬರುವ ಲಕ್ಷಣವಿಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.